ಅಲ್ಲ ಹಿಂಗೆ ಹಂಗೆ. ಸರ್ ನಮಸ್ತೆ. ಇವಾಗ ನೀವೇನು ನಿಂತಿದ್ದೀರಾ ಇಲ್ಲಿ, ಇದು ಗಾಂಧಿನಗರ ರೈಲ್ವೆ ಸ್ಟೇಷನಿಂದ LIC ಕಡೆಗೆ ಹೋಗುತ್ತೆ ಈ ದಾರಿ. ನೋಡಿ, ಈ ಭಾಗದಲ್ಲಿ ಕತ್ಲು ಕಾಣಿಸ್ತಾ ಇದೆ, ಯಾಕೆಂದರೆ ಮರಗಳ ಅಡ್ಡ ಇಲ್ಲೆಲ್ಲ ಈ ಸುಮಾರು ಎಲ್ಲ ಲೈಟ್ಗಳು ಹೀಗೆ ಇದೆ. ಇದಕ್ಕೆ ನೀವೇನು ಹೇಳ್ತೀರಾ ಸರ್ ಇದಕ್ಕೆ? ಸರ್ ನಮಸ್ಕಾರ, ನನ್ನ ಹೆಸರು ಚಂದ್ರು ಅಂತೇಳಿ ತುಮಕೂರಿನವ್ರು ಸಮಾಜ ಸೇವಕರು. ನಾನು ನೋಡೋಣ ಅಂತ ಬಂದೆ, ಇಲ್ಲೇನೋ ನೋಡೋಣ ಬೆಳಕಿದೆಯಾ ಇದೆಯಾ ಕತ್ಲೆ ಇದೆಯಾ ಅಂತ ಬಂದಿದ್ದೆ. ಇಲ್ಲಿ ನೋಡಿರಿ, ಇಲ್ಲೇನು ಕರ್ಮ ಬಗೆಹರದೇ ಇಲ್ಲ ಇಲ್ಲಿ ಜನಗಳದು. ನೋಡಿ ಲೈಟ್ಗಳ್ನ ಅದ್ರ ಆಪೋಸಿಟ್ ಹಾಕ್ಬೇಕಾಯ್ತು, ಇವ್ರು ಆಪೋಸಿಟ್ ಕಂಬಗಳಿಗೆ ಹಾಕಿದರೆ ಕ್ಲೀನಾಗಿ ಕಾಣಿಸೋದು. ಈಗ ನೋಡಿ ಸುಮ್ಮನೆ ಒಂದು ಏನು ದುಡ್ಡಿನ ಲೆಕ್ಕಕ್ಕೆ ಹಾಕ್ಬಿಟ್ಟಿದ್ರೆ ಅನಿಸುತ್ತೆ ಕಂಬಗಳ್ನ. ನೋಡಿ ಮೇಲ್ಗಡೆ ಎಲ್ಲ ಮರಗಳು ಬೆಳೆದಿದ್ದಾವೆ, ಅದ್ರ ಮೇಲೆ ಲೈಟ್ ಇದೆ, ಏನು ಪ್ರಯೋಜನ ಆಗ್ತಾ ಇಲ್ವಲ್ಲ. ನಾನು ಅದಕ್ಕೆ ನೋಡ್ಬಿಟ್ಟು ಬಂದೆ, ಇದನ್ನು ಸರಿ ಮಾಡ್ಸೋಣ, ಯಾರಿಗಾರು ಅಧಿಕಾರಿಗಳಿಗೆ ಹೇಳೋಣ, ಮಹಾನಗರ ಪಾಲಿಕೆಯವ್ರಿಗೆ ಹೇಳೋಣ. ಯಾರಿಗೆ ಹೇಳ್ಬೇಕು ಅಂತ ಅರ್ಥನೇ ಆಗ್ತಾಯಿಲ್ಲ. ಒಬ್ಬರು ಸಹಕಾರ ಕೊಡಲಿಕ್ಕೆ ಅವಕಾಶ ಇಲ್ಲ ಅನಿಸುತ್ತೆ ನನಗೆ. ತುಮಕೂರಿನಲ್ಲಿ ಯಾಕೋ ಇತ್ತೀಚೆಗೆ ಇವೆಲ್ಲ ಸ್ವಲ್ಪ ಎಡರು ಆಗ್ತಿದೆ ಅನಿಸುತ್ತೆ ಕೆಲಸ ಕಾರ್ಯಗಳಲ್ಲಿ. ಓಕೆ ಸರ್, ಇದು ಬಹುಶಃ ನಾವು ಅರಣ್ಯ ಇಲಾಖೆಗೆ ಹೇಳಬೇಕು, ಯಾಕೆಂದರೆ ಅವರೇ ಇದೆಲ್ಲ ತೀರ್ಮಾನ ತಗೊಳ್ಳೋದು, ಪಾಲಿಕೆಯವರು ಏನೂ ಮಾಡೋದಿಲ್ಲ. ತಾವೇನು ಹೇಳ್ತೀರಾ ಇದಕ್ಕೆ? ಅರಣ್ಯ ಇಲಾಖೆಯಲ್ಲಿ ಏನಾಗಿದೆ ಗೊತ್ತಾ? ಅಲ್ಲೂ ಹೇಳೋರು ಕೇಳೋರು ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ. ತುಮಕೂರು ಜಿಲ್ಲೆ, ತುಮಕೂರಿನಲ್ಲಿ ಈಗ ಏನಾಗಿದೆ, ರಾಜಕಾರಣನೂ ಹಂಗೆ ಇದೆ, ಅಧಿಕಾರಿಗಳು ಹಂಗೆ ಇದ್ದಾರೆ, ನಾವು ಸಾರ್ವಜನಿಕರು ಕೂಡ ನಾವು ಹಂಗೆ ಇದ್ದೀವಿ. ನಾವು ಅಡಿಟ್ ಆಗ್ಬಿಟ್ಟಿದ್ದೀವಿ, ಯಾರಿಗೆ? ಅಧಿಕಾರಿಗಳಿಗೆ, ರಾಜಕಾರಣಿಗಳು ಅಡಿಟ್ ಆಗ್ಬಿಟ್ಟಿದ್ದೀವಿ. ನಾವು ಹೆಂಗೆ ನೋಡ್ತೀವಿ ಅಂದರೆ, ಏನಾರ ಕೇಳಿರೋರು ಏನಾರು ಅಂದ್ಬಿಡ್ತಾರೆ ಕಣಪ್ಪ, ನಮಗೆ ಕೌನ್ಸಿಲರಿಗೆ ಟಿಕೆಟ್ ಕೊಡಲ್ಲ ಕಣಪ್ಪ, MLA ಟಿಕೆಟ್ ಕೊಡಲ್ಲ ಕಣಪ್ಪ, ZP ಕೊಡಲ್ಲ ಕಣಪ್ಪ ಅಂತ ನಾವು ಥಿಂಕ್ ಮಾಡಿಬಿಡ್ತೀವಿ ಸಾರ್ವಜನಿಕರು. ಸಾರ್ವಜನಿಕರು ಬಿಟ್ಟು